ಓಂ ನಮೋ ಭಗವತಿ ಜಗನ್ನಾಥವೇ. ಆ ಜಗನ್ನಾಥರ ಯಾತ್ರದ ಬಗ್ಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಯಾತ್ರೆ ಒಂದು ಸ್ನಾನದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ನೋಡಿ, ಇದು ನಾರ್ಮಲ್ ಆಗಿ ನಡೆಯುವ ಸ್ನಾನವಲ್ಲ. ಜಗನ್ನಾಥ, ಬಲಭದ್ರ, ಸುಭದ್ರ ದೇವಿಯ ವಿಗ್ರಹಗಳನ್ನು ಹೊರಗೆ ತಂದು ಸುಮಾರು 108 ಸ್ವಚ್ಛವಾದ ಬಂಗಾರದ ಕಲಶ ನೀರಿನಿಂದ ಸ್ನಾನ ಮಾಡಿಸುತ್ತಾರೆ. ಈ ಒಂದು ಅಮೋಘದ ದೃಶ್ಯ ನೋಡಲು ಲಕ್ಷಾಧಿಪತ ಜನರು ವೇಟ್ ಮಾಡುತ್ತಿರುತ್ತಾರೆ. ಆದ್ರೆ ನೋಡಿ, ಇಲ್ಲೇ ಒಂದು ಸ್ಟೋರಿ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಆ ಮಿಸ್ಟ್ರಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅಷ್ಟು ಸಮಯ ಸ್ನಾನ ಮಾಡಿಸುವುದರಿಂದ ದೇವತೆಗಳಿಗೆ ಆರೋಗ್ಯ ಕುಸಿಯುತ್ತದೆ. ಕೂಡಲೇ ಆ ವಿಗ್ರಹಗಳನ್ನು ಅನಾಸರ್ಗ ಅನ್ನುವ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟು 15 ದಿನ ಕಂಪ್ಲೀಟ್ ಕ್ವಾರಂಟೈನ್ ನಲ್ಲಿ ಇಡುತ್ತಾರೆ. 15 ದಿನ ದೇವಸ್ಥಾನದಲ್ಲಿ ಒಂದು ಪೂಜೆ ಕೂಡ ನಡೆಯುವುದಿಲ್ಲ, ಒಂದು ಗಂಟೆ ಶಬ್ದ ಕೂಡ ಬರುವುದಿಲ್ಲ, ಯಾರಿಗೂ ದರ್ಶನವೂ ಕೂಡ ಇರುವುದಿಲ್ಲ. ಕಂಪ್ಲೀಟ್ ಶಟ್ ಡೌನ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಈ ಟಾಪಿಕ್ ಅನ್ನೋದು ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಬೇಕಾದ ವಿಷಯ. ಈ ಟಾಪಿಕ್ ಇನ್ನಷ್ಟು ಆಸಕ್ತಿಕರವಾಗಿ ಇರುತ್ತದೆ. ಸೊ ನೀವು ಈ ಚಾನಲ್ಗೆ ಹೊಸದಾಗಿ ಬಂದ್ರೆ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಲೈಕ್ ಮಾಡುವುದರಿಂದ ಇನ್ನಷ್ಟು ಜನರಿಗೆ ಈ ವಿಡಿಯೋ ಅನ್ನು ತಲುಪುತ್ತದೆ. ಯಾಕೆಂದ್ರೆ ಈ ವಿಷಯ ಅನ್ನೋದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಾದ ವಿಷಯ. ಸೊ ವಿತೌಟ್ ಲೇಟ್ ಟಾಪಿಕ್ ಗೆ ಬರೋಣ. ಸೊ ಈ ಸೀಕ್ರೆಟ್ ಪ್ಲೇಸ್, ಐಸೋಲೇಷನ್ ನಲ್ಲಿರುವ ಪ್ಲೇಸ್ಗೆ ದೈಹಿಕ ಪಥಗಳು ಎಲ್ಲಿರುವ ಸ್ಪೆಷಲ್ ಪರ್ಸನ್ ಮಾತ್ರ ಹೋಗಬಲ್ಲರು. ಇವರು ಜಗನ್ನಾಥರ ರಕ್ತ ಸಂಬಂಧಿಕರು ಎಂದು ಹೇಳುತ್ತಾರೆ. ಅವರು ಹಣ್ಣು ಹಂಪಲುಗಳ ರಸ ಹಾಗೂ ಹರ್ಬಲ್ ಡ್ರಿಂಕ್ಸ್ ನಿಂದ ದೇವರಿಗೆ ಟ್ರೀಟ್ಮೆಂಟ್ ಕೊಡುತ್ತಾರೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಬಟ್ ಇದೇ ನಿಜ. 15 ದಿನಗಳ ಟ್ರೀಟ್ಮೆಂಟ್ ನಂತರ ಸ್ವಾಮಿ ಫುಲ್ ಆಗಿ ರಿಕವರ್ ಆಗಿ ಪ್ರಕಾಶಿಸುತ್ತಾ ಎನರ್ಜಿಯಿಂದ ಹೊರಗೆ ಬರುತ್ತಾರೆ. ಇದನ್ನು ನವಯೌವನ ದರ್ಶನ ಎನ್ನುತ್ತಾರೆ. ಇದು ನೋಡುವುದಕ್ಕೆ ಹೇಗೆ ಇರುತ್ತದೆ ಅಂದ್ರೆ ಒಂದು ಎಪಿಕ್ ಕಮ್ ಬ್ಯಾಕ್ ತರ. ಎರಡು ವಾರಗಳಿಂದ ನಿರೀಕ್ಷಿಸುತ್ತಾ ಕಾಯುತ್ತಿರುವ ಜನರಿಗೆ ದೇವರನ್ನು ನೋಡಿದ ಕೂಡಲೇ ಎಲ್ಲರಲ್ಲೂ ಒಂದು ಅಮೋಘದ ಚೈತನ್ಯ ಅಂದಂಗೆ ಇರುತ್ತದೆ. ಆಲಯದ ಪ್ರಾಂಗಣದಲ್ಲಿ ಜೈ ಜಗನ್ನಾಥವೆಂಬ ಕೂಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಉಂಟು ಮಾಡುತ್ತದೆ. ಇದೇ ಕೂಗು ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಒಂದು ಮಹಾಶಕ್ತಿ ಯಾತ್ರೆ ಶುರುವಾಗಲು ಆರಂಭ ಆಹ್ವಾನ ನೀಡುತ್ತದೆ. ನೆಕ್ಸ್ಟ್ ಡೇ ಇಡೀ ಭಾರತ ಕಂಡ ವೇಟ್ ಮಾಡುತ್ತಿರುವ ರಥಯಾತ್ರೆ ಶುರುವಾಗುತ್ತದೆ. ಇದಕ್ಕಾಗಿ ಬಳಸುವ ರಥಗಳು ಸಾಮಾನ್ಯವಾದ ರಥಗಳು ಅಲ್ಲ. ಅವು ನೋಡ್ಲಿಕ್ಕೆ ಒಂದು ಟೆಂಪಲ್ ತರ ಇರುತ್ತದೆ. ಈ ನಮ್ಮ ಜಗನ್ನಾಥನನ್ನು ಓರ್ವ ರಥ ನಂದಿ ಘೋಷ್ ಎಂದು ಕರೆಯುತ್ತಾರೆ. ಅದು ಸುಮಾರು 45 ಅಡಿ ಉದ್ದ ಇರುತ್ತದೆ. ಅಂದರೆ ಸುಮಾರು 4 ಸ್ಟೋರ್ ಬಿಲ್ಡಿಂಗ್ ಅಷ್ಟು ಹೈಟ್. ಅದಕ್ಕೆ 16 ಭಾರಿ ಆಕಾರದ ಚಕ್ರಗಳು ಇರುತ್ತವೆ. ಹೇಳ್ತಿದ್ರೇನೆ ಅವಸಮ್ ಅಲ್ವಾ? ಆದರೆ ಈ ಜೈಂಟ್ ರಥಗಳು ಒಂದು ಅಂಗುಳ ಕದಲುವ ಮುನ್ನ ನಂಬಲಿಕ್ಕೆ ಆಗದ ಒಂದು ಸಂಘಟನೆ ನಡೆಯುತ್ತದೆ. ಸ್ವಯಂಹಿತವಾಗಿ ಆ ಪ್ರಾಂಗಣದ ರಾಜ ಬಂಗಾರದ ಪರಕೆ ಇಟ್ಟುಕೊಂಡು ಬಂದು ರಥದ ಮುಂದೆ ಕ್ಲೀನ್ ಮಾಡುತ್ತಾನೆ. ಎಸ್, ನೀವು ಕೇಳ್ತಿರೋದು ನಿಜ. ಆ ದೇವರ ಮುಂದೆ ನಾನು ಒಬ್ಬ ಸೇವಕನಷ್ಟೇ ಎಂದು ಹೇಳುವ ಈ ಸೀನ್ ಪ್ರತಿಯೊಬ್ಬರಲ್ಲೂ ಗೂಸ್ ಬಂಪ್ಸ್ ತರಿಸುತ್ತದೆ. ಅದು ಆದ ನಂತರ ಲಕ್ಷಾಂತರ ಜನರು ರಥದ ಅಡ್ಡವನ್ನು ಹಿಡಿದು ಜೈ ಜಗನ್ನಾಥ ಎಂದು ಕೂಗುತ್ತಾ ಗುಂಡೀಜಾ ದೇವಸ್ಥಾನದ ಕಡೆಗೆ ಹೋಗುವುದು ಸ್ಟಾರ್ಟ್ ಮಾಡುತ್ತಾರೆ. ರಥಯಾತ್ರೆಯಲ್ಲಿ ಎಲ್ಲರೂ ಕನ್ಸ್ಮರಿಸಿ ನೋಡುವ ದೃಶ್ಯ ಇದೆ. ಇದನ್ನು ಸೋನಾವೇಶ ಎನ್ನುತ್ತಾರೆ. ಗುಂಡೀಜಾ ಮಾತೆ ಹತ್ತಿರ ಸ್ವಲ್ಪ ಸಮಯ ಕಳೆದ ನಂತರ ರಥಗಳು ದೇವಸ್ಥಾನಕ್ಕೆ ಮರಳಿ ಬಂದು ನಂತರ ಆ ರಥದ ಮೇಲೆ ಇರುವಾಗಲೇ ಆ ವಿಗ್ರಹಗಳಿಗೆ ಒಂದು ಕ್ರೇಜಿಯಾದ ಮೇಕ್ ಓವರ್ ಕೊಡುತ್ತಾರೆ. ಅಂದರೆ ಆ ವಿಗ್ರಹಗಳನ್ನು ಅಲಂಕರಿಸುತ್ತಾರೆ. ಅವರನ್ನು ಸುಮಾರು 208 ಕೆಜಿ ಸ್ವಚ್ಛವಾದ ಬಂಗಾರದ ಆಭರಣಗಳಿಂದ ತೊಡಗಿಸುತ್ತಾರೆ. ಆ ಜಗನ್ನಾಥನಿಗೆ ಬಂಗಾರದ ಕಾಲು, ಕೈಗಳು, ಭಾರೀ ಕಿರೀಟ, ಒಂದು ಕೈಯಲ್ಲಿ ಗೋಲ್ಡನ್ ಸುದರ್ಶನ ಚಕ್ರ, ಇನ್ನೊಂದು ಕೈಯಲ್ಲಿ ಬೆಳ್ಳಿಯ ಶಂಕು, ಹೀಗೆ ಇವೆಲ್ಲವನ್ನು ಅಲಂಕರಿಸುತ್ತಾರೆ. ಈ ಸಂಪ್ರದಾಯದ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ. ಅದೇನು ಅಂತ ನೋಡೋಣ ಬನ್ನಿ. 15ನೇ ಶತಾಬ್ದದಲ್ಲಿ ಒಂದು ರಾಜ ಯುದ್ಧದಲ್ಲಿ ಗೆದ್ದು 16 ಆನೆಗಳು ಕೂಡ ಓರುವುದಕ್ಕೆ ಆಗದ ಬಂಗಾರವನ್ನು ತಂದು ಅದೆಲ್ಲ ದೇವರಿಗೆ ಸಮರ್ಪಿಸುತ್ತಾರೆ ಎಂದು ಹರಟೆ ಹೊತ್ತಿಕೊಂಡಿದ್ದ. ಮತ್ತೆ ಆ ಯುದ್ಧ ಗೆದ್ದ ನಂತರ ಆ ರಾಜ ಹೇಳಿದ ಮಾತಿನಂತೆ ಮಾಡಿದ. ರಥಗಳ ಮೇಲೆ ಬಂಗಾರದಂತೆ ಮಿನುಗುತ್ತಿರುವ ದೇವತೆಗಳ ವಿಗ್ರಹಗಳನ್ನು ನೋಡಿದರೆ ಯಾರಿಗಾದರೂ ಮಾತುಗಳು ಬರುವುದಿಲ್ಲ. ಈ ಫೆಸ್ಟಿವಲ್ ನಲ್ಲಿ ಒಂದು ಡಿವೈನ್ ಧರ್ಮ ಕೂಡ ಇದೆ. ಯಾತ್ರೆ ಮೊದಲಾದ 5ನೇ ದಿನ ಲಕ್ಷ್ಮೀ ದೇವಿಗೆ ತನ್ನ ಗಂಡ ಜಗನ್ನಾಥನ ಮೇಲೆ ತುಂಬಾ ಕೋಪ ಬರುತ್ತದೆ. ಹೌದು, ನೀವು ಕೇಳ್ತಿರೋ ಯಾಕೆ ಅಂದ್ರೆ ನೋಡಿ, ನನ್ನ ಬಿಟ್ಟು ಯಾತ್ರೆಗೆ ಹೋಗ್ತೀಯಾ ಎಂದು ಲಕ್ಷ್ಮೀ ದೇವಿ ಅಡಗಿ ಅವರು ನೇರವಾಗಿ ಗುಂಡೀಜಾ ಗುಡಿಗೆ ಹೋಗಿ ಜಗನ್ನಾಥನ ರಥದ ಒಂದು ತುಂಡನ್ನು ಮುರಿದು ಹಾಕಿ ತನ್ನ ಪ್ರತೀಕಾರ ತೆಗೆದುಕೊಳ್ಳುತ್ತಾಳೆ.
ಇದು ಎಷ್ಟು ಸುಂದರವಾಗಿದೆ ಅಲ್ವಾ? ಈ ಯಾತ್ರೆ ಮುಗಿಯೋಷ್ರಲ್ಲಿ ಇನ್ನೂ ಫನ್ನಿ ಇರುತ್ತೆ ನೋಡಿ. ಜಗನ್ನಾಥನ ಗುಡಿಗೆ ಮರಳಿ ಬರುತ್ತಿದ್ದಾಗ ಲಕ್ಷ್ಮೀ ದೇವಿ ಆತನ ಮುಖದ ಮೇಲೇನೆ ದ್ವಾರಗಳನ್ನು ಕ್ಲೋಸ್ ಮಾಡುತ್ತಾರೆ. ಎಸ್, ಆ ಜಗನ್ನಾಥನನ್ನು ಹೊರಗಡೆನೆ ನಿಲ್ಲಿಸುತ್ತಾರೆ. ಹಾಗಾಗಿ ಜಗನ್ನಾಥ ತನ್ನ ಹೆಂಡತಿಯ ಕೋಪವನ್ನು ಶಾಂತಿ ಮಾಡಲು ಅವರಿಗೆ ಫೇವರೇಟ್ ಫುಡ್ ಆದ ರಸಗುಲ್ಲಗಳನ್ನು ಗಿಫ್ಟ್ ಆಗಿ ಕೊಡುತ್ತಾನೆ. ಆ ಸ್ವೀಟ್ ಅನ್ನು ನೋಡಿದ ಕೂಡಲೇ ಕೂಲ್ ಆಗುತ್ತಾರೆ ಲಕ್ಷ್ಮೀ ದೇವಿ. ಆಗಲೇ ಡೋರ್ಸ್ ಓಪನ್ ಮಾಡುತ್ತಾರೆ. ನೋಡಿ, ಇಲ್ಲಿ ದೇವರ ನಡುವೆ ಕೂಡ ಎಂತಹ ಸರಸದ ಆಟ ಇರುತ್ತದೆ. ವರ್ಲ್ಡ್ ಫೇಮಸ್ ಕಿಚನ್. ಪೂರಿ ದೇವಸ್ಥಾನದ ಕಿಚನ್ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಕಿಚನ್. ಇಲ್ಲಿರುವ ಸೀಕ್ರೆಟ್ ಏನು ಎಂದರೆ, ಮೊದಲನೇ, ಪ್ರತಿದಿನ ದೇವಸ್ಥಾನಕ್ಕೆ ಸಾವಿರಾರು ಜನರು ಬಂದರು, ಲಕ್ಷಾದಿ ಜನರು ಬಂದರು, ಮಾಡಿದ ಪ್ರಸಾದ ಯಾವತ್ತೂ ವೇಸ್ಟ್ ಆಗುವುದಿಲ್ಲ, ಒಬ್ಬರಿಗೆ ಕೂಡ ಕಡಿಮೆ ಆಗುವುದಿಲ್ಲ, ಎಲ್ಲರಿಗೂ ಸರಿ ಸಮಾನವಾಗಿರುತ್ತದೆ. ಅದರಲ್ಲೂ ಈ ಪ್ರಸಾದ ಪ್ರತಿದಿನ ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ. ಕ್ರೇಜಿ ಅಲ್ವಾ? ಎರಡನೇ ಸೀಕ್ರೆಟ್. ಈ ಸೀಕ್ರೆಟ್ ಕೇಳಿದರೆ ನೀವು ಖಂಡಿತವಾಗೂ ಶಾಕ್ ಆಗುತ್ತೀರಾ. ಇಲ್ಲಿ ಅಡಿಗೆ ಮಾಡಲು ಒಂದು ಒಲೆಯಲ್ಲಿ 7 ಮಣ್ಣಿನ ಮಡಿಕೆಯನ್ನು ಒಂದರ ಮೇಲೆ ಒಂದು ಇಡುತ್ತಾರೆ. ಸೈನ್ಸ್ ಪ್ರಕಾರ ನೋಡಿದರೆ ಕೆಳಗೆ ಇದ್ದ ಮಡಿಕೆಯಲ್ಲಿರುವ ಪ್ರಸಾದ ಮೊದಲು ಬೇಯಬೇಕು ಅಲ್ವಾ? ಆದರೆ ಇಲ್ಲಿ ಸೈನ್ಸ್ ರಿವರ್ಸ್ ಆಗಿ ಕೆಲಸ ಮಾಡುತ್ತೆ. ಏಕೆಂದರೆ ಎಲ್ಲದಕ್ಕಿಂತ ಮೇಲಿರುವ 7ನೇ ಮಡಿಕೆಯಲ್ಲಿರುವ ಅನ್ನವೇ ಮೊದಲು ಬೇಯುತ್ತದೆ. ಈ ಮಿಸ್ಟರಿಯನ್ನು ಇಲ್ಲಿಯವರೆಗೂ ಯಾವ ಶಾಸ್ತ್ರಜ್ಞರೇ ಆಗಲಿ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ. ಜಗನ್ನಾಥನು ದಶಾವತಾರಗಳಲ್ಲಿ ಏಕೆ ಇಲ್ಲ? ಈ ಜಗನ್ನಾಥ ನಾವು ಎಲ್ಲರೂ ಸಾಕ್ಷಾತ್ ಶ್ರೀಕೃಷ್ಣ ರೂಪ ಎನ್ನುತ್ತೇವೆ ಅಲ್ವಾ? ಏತಕ್ಕೆ ಹೇಳುತ್ತಿದ್ದೀನಿ ಅಂದ್ರೆ, ಪುರಿಯಲ್ಲಿರುವ ಜಗನ್ನಾಥನು, ಸುಭದ್ರಾದೇವಿ, ಬಲಭದ್ರನು, ಇವರು ಮೂರು ಯಾರು? ಕೃಷ್ಣ, ಬಲರಾಮ, ಸುಭದ್ರಾ ದೇವಿ ಅಲ್ವಾ? ಅಂದರೆ ಇಲ್ಲಿರುವ ಇವರ ಪ್ರತಿರೂಪ ಅಲ್ವೇ? ಸೊ ನಾವು ಲಾಜಿಕಲಿ ನೋಡಿದ್ರೆ ಕೃಷ್ಣನು ದಶಾವತಾರಗಳಲ್ಲಿ ಒಬ್ಬ. ಇಲ್ಲಿ ಪೂರಿ ಜಗನ್ನಾಥ ಮತ್ತೆ ಕೃಷ್ಣ ಒಂದೇ. ಸೊ ಫೈನಲಿ ಪೂರಿ ಜಗನ್ನಾಥನು ದಶಾವತಾರಗಳಲ್ಲಿ ಒಂದು, ಅಂದರೆ ಕೃಷ್ಣನೇ. ನೋಡಿದ್ರಿ ಅಲ್ವಾ? ಪೂರಿ ಜಗನ್ನಾಥ ಯಾತ್ರೆ ಅನ್ನೋದು ಒಂದು ಸಾಮಾನ್ಯವಾದ ಯಾತ್ರೆ ಅಲ್ಲ. ಈ ಭೂಮಿಯ ಮೇಲೆ ನಡೆಯುವ ಈ ಬಿಗ್ ಇವೆಂಟ್ಸ್ ನಲ್ಲಿ ಇದು ಕೂಡ ಒಂದು. ಇಲ್ಲಿ ನಡೆಯುವ ಈವೆಂಟ್ ನ ಮಹಿಮೆ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ, ಬಟ್ ಅದೇ ನಿಜ. ದೇವರ ಹೆಲ್ತ್ ಹದಗೆಟ್ಟುವುದು, ಸೈನ್ಸ್ಗೆ ಸಾಲವಾಗದ ಕಿಚನ್ ಮಿಸ್ಟ್ರಿ, ಸ್ವಯಂ ರಾಜನೇ ಬಂದು ಸೇವೆ ಮಾಡುವುದು, ದೇವರ ನಡುವೆ ಸರಸವಾಗಿ ನಡೆಯುವ ಜಗಳ, ಪ್ರತಿಯೊಂದು ಒಂದು ಅದ್ಭುತ. ಇವೆಲ್ಲ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿಯ ಸೊಬಗನ್ನು ಚಾಟಿ ಹೇಳುವ ಒಂದು ಇನ್ಕ್ರೆಡಿಬಲ್ ಸೆಲೆಬ್ರೇಷನ್. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಅಲ್ಲಿ ಏನಾದರೂ ನಾನು ತಪ್ಪು ಹೇಳಿದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇನ್ನಷ್ಟು ಆಸಕ್ತಿಕರ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಂ ನಮಃ ಶಿವಾಯ.